ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಶಹಾಬಾದ್ ತಾಲೂಕು ಘಟಕ ಹಾಗೂ ಕಲಬುರಗಿ ಜಿಲ್ಲಾ ಘಟಕದ ಸಹಯೋಗದಲ್ಲಿ ಶಹಾಬಾದ್ನ ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಛಾಯಾಚಿತ್ರ ಪ್ರದರ್ಶನ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಹಾಬಾದ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ರಮೇಶ್ ಭಟ್ ವಹಿಸಿದ್ರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಬಾಬುರಾವ್ ಯಡ್ರಾಮಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಸಮಾಜದ ಅಭಿವೃದ್ಧಿಯಲ್ಲಿ ಪತ್ರಕರ್ತರ ಪಾತ್ರ ಮಹತ್ವದಾಗಿದೆ ಎಂದಿದ್ದಾರೆ. ಕಾರ್ಯಕ್ರಮವನ್ನು ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮೂಡ ಉದ್ಘಾಟಿಸಿ ಮಾತನಾಡಿ, ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ 4ನೇ ಅಂಗವಾಗಿದ್ದು ಸಮಾಜದ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದಿದ್ದಾರೆ. ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪ್ರಶಂಸನಾ ಪತ್ರ ಹಾಗೂ ಪ್ರಮಾಣ ಪತ್ರಗಳನ್ನು ವಿತರಿಸಲಾಗಿದೆ. ಇದೇ ವೇಳೆ ಖಾಜಾ ಪಟೇಲ್ ಕಲ್ಲಬೇನೂರ ಅವರ ಛಾಯಾಚಿತ್ರಗಳ ವಿಶೇಷ ಪ್ರದರ್ಶನವೂ ಕೂಡ ಗಮನ ಸೆಳೆಯಿತು. ಹಿರಿಯರು ಸರ್ವ ಸಜ್ಜನರಾಗಿರ್ತಕ್ಕಂಥ ಠಾಣಾ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರಶೀದ್ ಸಾಹೇಬ್ರೆ ಹಾಗೂ ಈ ಒಂದು ವೇದಿಕೆಯಲ್ಲಿರ್ತಕ್ಕಂಥ ಹಾಗೂ ಈ ಭಾಗದಲ್ಲಿ ಸಮಾಜಕಾರಿ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಸಮಾಜ ಸೇವಕರಾಗಿರ್ತಕ್ಕಂಥ ಕಲಬುರಗಿ ನಗರದ ಡಾಕ್ಟರ್ ಫಾರೂಕ್ ಮಂಡೂರ್ ಸಾಹೇಬ್ರೆ, ಭಾರಿಯಾಗಿರ್ತಕ್ಕಂಥ ಒಂದು ದೊಡ್ಡ ಪ್ರಮಾಣದ ಬದಲಾವಣೆ ಬರ್ತದೆ. ಯಾವಾಗಂದ್ರೆ ಜುಲೈ 1ರಂದು ಉದಂತ ಮಾತನಾಡ ಅಂತಕ್ಕಂಥ ಒಂದು ಪತ್ರಿಕೆ, ವೃತ್ತ ಪತ್ರಿಕೆ ಪ್ರಕಟಣವಾದ ಅದರ ಸವಿ ನೆನಪಿಗಾಗಿ ನಾವು ಜುಲೈ ತಿಂಗಳಲ್ಲಿ ಬಂದ್ರೆ ಪತ್ರಿಕಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ತಮಗೆಲ್ಲರಿಗೂ ತಿಳಿದಿರುತ್ತೆ, ನಮ್ಮ ರಾಷ್ಟ್ರೀಯ ಲಾಂಛನದಲ್ಲಿ ಶಿವಕ್ಕೆ 4 ಮುಖಗಳಿರ್ತವೆ. ನಮ್ಮೆಲ್ಲರಿಗೂ 3 ಮುಖ ಕಾಣ್ತವೆ, ಆದ್ರೆ ಇನ್ನೊಂದು ಮುಖ ಕಾಣಲ್ಲ. ಆ ಕಾಣದಿರ್ತಕ್ಕಂಥ ಇನ್ನೊಂದು ಮುಖ ಯಾವ್ದಂದ್ರೆ ಈ ಪತ್ರಿಕಾ ರಂಗ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಮಾಧ್ಯಮ ರಂಗ ಪತ್ರಿಕಾ ರಂಗ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಆ ಒಂದು ಅವ್ರ ಕೆಲಸ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಯಾಕೆಂತಂದ್ರೆ ಇವತ್ತು ನಾವು ಜೀವನದಲ್ಲಿ ಸಾಮಾಜಿಕ ಜಾಲತಾಣಗಳ ಹಾವಳಿ ಹೆಚ್ಚಾಗಿದೆ. ಸಾಮಾಜಿಕ ಜಾಲತಾಣಗಳು ಮಾಧ್ಯಮಗಳಲ್ಲ, ಅದು ಬರೀ ಒಂದು ಸಂವಹನದ ವೇದಿಕೆ ಮಾತ್ರ. ಇವತ್ತು ಸಾಮಾಜಿಕ ಜಾಲತಾಣಗಳು ತಮ್ಮದೇ ಒಂದು ಜೀವ ಸೃಷ್ಟಿ ಮಾಡ್ಕೊಂಡು ನಾವು ಪತ್ರಕರ್ತರು ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಅವರು ನಕಲಿ ಪತ್ರಕರ್ತರು, ಅವರು ಪತ್ರಕರ್ತರಲ್ಲ. ಸಾಮಾಜಿಕ ಜಾಲತಾಣಗಳು ಇಟ್ಸ್ ವಾಟ್ಸಾಪ್ ಯೂನಿವರ್ಸಿಟಿ. ಅವ್ರ ಮನಸ್ಸಿಗೆ ಬಂದಿದ್ದನ್ನು ಅವ್ರ ಮನಸ್ಸಿಗೆ ಬಂದಿದ್ದೆಲ್ಲ ಬರ್ಕೊಳ್ಬೋದು. ನಿಮ್ಮ ವಾಟ್ಸಾಪ್ ಯಾವುದಾದ್ರು ಅಂತ ಏನು ಬೇಕಾದ್ರೂ ಬರೆದು ಹಾಕ್ಬೋದು. ಹೀಗಾಗಿ ಅದು ಅನುಕೂಲ ಆಗಲಿಕ್ಕೆ ಆಗಲ್ಲ. ಅನುಕೂಲಗಳು ಏನು ಅಂತಂದ್ರೆ ಸಂಪರ್ಕಕ್ಕೆ ಒಬ್ಬರೊಬ್ಬರು ಸಂಪರ್ಕ ಮಾಡಲಿಕ್ಕೆ, ಏನಾದರೂ ಸಭೆ ಸಮಾರಂಭ ಇನ್ವಿಟೇಷನ್ ಹೇಳ್ಕೊಳ್ಳಿಕ್ಕೆ, ಈ ಥರದ ಸಂವಾದಕ್ಕೆ ಸಾಕಷ್ಟು ಅನುಕೂಲ ಆಗಿದೆ. ಆದರೆ ಅದನ್ನು ನಾನು ಸಂಪೂರ್ಣವಾಗಿ ಅಲ್ಲಗೆಳೆಯಲಿಲ್ಲ. ಆದರೆ ಸುದ್ದಿಯ ಸ್ವರೂಪದಲ್ಲಿ ಬರ್ತಕ್ಕಂಥ ಸಾಮಾಜಿಕ ಜಾಲತಾಣಗಳು ಅವು ಮಾಧ್ಯಮಗಳು ಅಲ್ಲ. ಯಾವ ಪತ್ರಿಕೆಗಳು ಸಮಾಜಕ್ಕೆ ಒಂದು ನಿಖರವಾದ ಮಾಹಿತಿಯನ್ನು ಕೊಡುತ್ತೆ, ಅವು ಮಾತ್ರ ಸುಳ್ಳನ್ನಲ್ಲದ ಸತ್ಯವನ್ನು ಮಾತ್ರ ಜನರಿಗೆ ತಿಳಿಸುವಂತಹ ವಾಹಿನಿಗಳು ಮತ್ತು ಪತ್ರಿಕೆಗಳು ಇವು ನಿಜವಾದ ಮಾಧ್ಯಮಗಳು ಅನ್ನೋದನ್ನು ನಾವು ಅರಿತುಕೊಳ್ಬೇಕು. ಯಾಕೆಂತಂದ್ರೆ ಇವತ್ತು ಬಹುತೇಕ ಕಡೆ ಈ ನಕಲಿ ಪತ್ರಕರ್ತರ ಹಾವಳಿಯಿಂದ ಅಸಲಿ ಪತ್ರಕರ್ತರ ಅಂದರೆ ಅಸಲಿ ಕಾರ್ಯನಿರತ ಪತ್ರಕರ್ತರಿಗೆ ಧಕ್ಕೆ ಆಗ್ತಾ ಇದೆ. ಹೀಗಾಗಿ ಮೊನ್ನೆ ನಮ್ಮ ಸಂಘದ ರಾಜ್ಯಾಧ್ಯಕ್ಷರು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರನ್ನ ಭೇಟಿಯಾಗಿ ನಕಲಿ ಪತ್ರಕರ್ತರನ್ನ ಕಡಿವಾಣ ಹಾಕಲಿಕ್ಕೆ ಕ್ರಮ ಕೈಗೊಳ್ಳಬೇಕು, ಅಂತ ಒಂದು ಕೇಸ್ ಮಾಡಬೇಕು ಅಂತ ನಾವು ಮನವಿ ಕೊಟ್ಟರು ರಾಜ್ಯಾಧ್ಯಕ್ಷರು. ಆ ಕಾರಣಕ್ಕಾಗಿ ಕೆಲವೊಂದು ಕಡೆ ನಿನ್ನೆ ಇವತ್ತು ಕೆಲವೊಂದು ಕಡೆ ದಯವಿಟ್ಟು ಇದನ್ನ 4ನೇ ಸ್ತಂಭ, 4ನೇ ಅಂಗ ಅಂತ ಹೇಳಿ ನಾವು ಕರೀತಾರೆ. ಯಾಕೆ 4ನೇ ಅಂಗ ಅಂತ ಕರಿತೇವೆ ಅಂದ್ರೆ, ಸೊ ಈ ಪತ್ರಿಕಾ ಮಾಧ್ಯಮ ಏನ್ ಕೆಲಸ ಮಾಡ್ತಾ ಇದೆ ಅಂದ್ರೆ ಸರ್ಕಾರ ಮತ್ತು ಈ ಸಾರ್ವಜನಿಕರ ನಡುವಿನ ಮುಖ್ಯ ಸೇತುವೆಯಾಗಿ ಕೆಲಸ ಮಾಡ್ತಾ ಇದೆ. ಸರ್ಕಾರದಲ್ಲಿ ಏನಾದರೂ ಜಾರಿ ಆಗ್ತಕ್ಕಂಥ ಕಾರ್ಯಕ್ರಮಗಳಾಗಿರ್ಬೋದು, ಮತ್ತೆ ಯೋಜನೆಗಳಾಗಿರ್ಬೋದು, ಏನಾದರೂ ಅಂತ ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅಷ್ಟೇ ಅಲ್ಲದೆ ಇವತ್ತಿನ ದಿವಸ ಈ ಒಂದು ಮುಂಚೆ ಎಲ್ಲ ನಾವು ಡಿಜಿಟಲ್ ಯುಗ ಅಂತ ಹೇಳ್ತಾ ಇದ್ದೇವೆ. ಸೊ ಇವತ್ತಿನ ದಿವಸ ನಾವು ಡಿಜಿಟಲ್ ಯುಗ ದಾಟಿ ಇವತ್ತಿನ ದಿವಸ ಒಂದು AI ಯುಗ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ನಾವು ಜೀವಿಸ್ತಾ ಇದ್ದೇವೆ.
ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪತ್ರಿಕೋದ್ಯಮ ಅಷ್ಟೊಂದು ಸರಳ ದಾರಿಯಲ್ಲಿ ಇಲ್ಲ, ತುಂಬಾ ಸಮಸ್ಯೆಗಳನ್ನು ಎದುರಿಸುವಂತ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಸಹ ಅವರು ಸತ್ಯವನ್ನು ಜನರಿಗೆ ಕಲ್ಪಿಸುವಲ್ಲಿ, ಸಮಾಜವನ್ನು ಸುಧಾರಿಸುವಲ್ಲಿ, ಸಮಾಜವನ್ನು ಶಿಕ್ಷಿತರಾಗಿ ಮಾಡುವಲ್ಲಿ, ಸಮಾಜದಲ್ಲಿ ಒಂದು ಅವೇರ್ನೆಸ್ ಜಾಗೃತಿ ಉಂಟು ಮಾಡಿಸುವಲ್ಲಿ ಅತ್ಯಂತ ಮಹತ್ವ ಪಾತ್ರ ವಹಿಸಿದಂತೆ ನಾವು ಇವತ್ತಿನ ದಿವಸ ಹೇಳಬಹುದು. ಈಗ ನಾವು ಪೊಲೀಸ್ನವರು ಮತ್ತು ಪ್ರೆಸ್ನವರು ಸಮಾಜ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಕ್ಕಂಥದ್ದು. ಸೊ ನಾವು ಏನು ಈ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಶ್ರಮಿಸುತ್ತಿರುವಾಗ ಅವರು ಸಹ ಜನರೊಂದಿಗೆ ನಮ್ಮೊಂದಿಗೆ ಕೈ ಜೋಡಿಸಿ ಒಂದು ನೈಜ ಸ್ಥಿತಿಯನ್ನ, ಒಂದು ನೈಜ ವಿಚಾರವನ್ನು ಜನರ ಮುಟ್ಟಿಸುವಲ್ಲಿ, ಜನರಲ್ಲಿ ಒಂದು ಭದ್ರತೆ ಭಾವನೆ ಮೂಡಿಸುವಲ್ಲಿ, ಮತ್ತೆ ಅವರಲ್ಲಿ ಒಂದು ತಿಳುವಳಿಕೆ ಮೂಡಿಸುವಲ್ಲಿ, ಮತ್ತೆ ಏನು ನಡೀತಾ ಇದೆ ಅದನ್ನ ಜನರಿಗೆ ಮುಟ್ಟಿಸುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ನಾವು ವಹಿಸ್ತಾ ಇದ್ದೇವೆ. ಸೊ ಅದೇ ರೀತಿಯಾಗಿ ಈ ಪ್ರತಿಯೊಂದು ಫೀಲ್ಡ್ ಆಗಿತ್ತು, ಯಾವುದೇ ಒಂದು ಪೊಲೀಸ್ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಬೇರೆ ಬೇರೆ ಈ ಒಂದು ಫೀಲ್ಡ್ ಆಗಿರ್ಬೋದು, ಅಲ್ಲಿ ಕೆಲಸ ಮಾಡಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಪತ್ರಿಕೋದ್ಯಮದಲ್ಲಿ ಸಾಕಷ್ಟು ಸವಾಲನ್ನು ಅವರು ಎದುರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರು ಪ್ರಿಂಟ್ ಮಾಡ್ತಕ್ಕಂಥ ವಿಷಯ ಅಥವಾ ಮುದ್ರಣ ವಿಷಯ ಆಗಿರ್ಬೋದು, ನಮ್ಮ ಟಿವಿಯಲ್ಲಿ ಬರ್ತಕ್ಕಂಥ ವಿಷಯ ಆಗಿರ್ಬೋದು, ಪ್ರತಿಯೊಂದು ವಿಷಯನ ಅವರು ಸುಮ್ಮನೆ ಪೋಸ್ಟ್ ಮಾಡಲ್ಲ, ಸುಮ್ಮನೆ ಪ್ರಿಂಟ್ ಮಾಡಲ್ಲ, ಅದನ್ನ ವೇರಿಫೈಡ್ ಸೋರ್ಸ್ ಅಂತಾರೆ. ನಾವು ಎಲ್ಲೇ ಒಳ್ಳೆ ಕೆಲಸ ಮಾಡಲಿ, ಕೆಟ್ಟ ಕೆಲಸಗಳು ಮಾಡಲಿ, ಜನಪ್ರತಿನಿಧಿಗಳಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಅವ್ರಿಗೆ ಏನಾದ್ರೂ ಕೂಡ ಒಳ್ಳೆ ಹಾದಿ ತೋರಿಸ್ತಕ್ಕಂಥ ಯಾರಾದ್ರೂ ಇರೋದ್ರಿಂದ ಅವ್ರು ಪತ್ರಕರ್ತರು ಅಂತಕ್ಕಂಥದ್ದು ನಾವು ನೆನ್ಕೋಬೇಕಾಗ್ತದೆ. ಯಾಕಂತಂದ್ರೆ ಇವತ್ತಿನ ಇಡೀ ದೇಶದಲ್ಲಿ ನಡೀತಕ್ಕಂಥ ಘಟನೆಗಳು ಯಾರಾದ್ರೂ ಕೂಡ ನಮ್ಮ ಮಾಹಿತಿ ಸಿಗ್ತದೆ, ಅದು ಪತ್ರಕರ್ತರಿಂದ ಅಂತ ನಾವು ನೆನೆಸ್ಕೋಬೇಕಾಗ್ತದೆ. ಇವತ್ತು ನಾವು ಒಂದು ಉದಾಹರಣೆ ಕಲಬುರಗಿಯಲ್ಲಿ ಒಂದು ಪ್ರೆಸಿಡೆಂಟ್ ಮಾಡಿ, ನಾನು ದೊಡ್ಡಂತೇಳಿ ಮೂಡತಿ ದೇಸಾಯಿ ಸ್ಕೂಲ್ನಲ್ಲಿ ಅನೇಕ 50-60 ಹುಡುಗರು ಇವತ್ತು ವಸತಿ ಶಾಲೆಯಲ್ಲಿ ಸಮಸ್ಯೆ ಆಗಿದ್ದ ವಿಷಯ ತಾವೆಲ್ಲರೂ ಕೂಡ ನೋಡಿದ್ದೀವಿ. ಅಲ್ಲಿಗೆ ನನ್ನ ಆ ಘಟನೆ ಆದಂಥ ಸಮಯದಲ್ಲಿ ನಾನು ಊರಲ್ಲಿ ಇರಲಿಲ್ಲ. ಆದರೆ ಇವತ್ತು ನಾವು ಅಲ್ಲೆಲ್ಲ ವಿಸಿಟ್ ಮಾಡಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಅಧ್ಯಕ್ಷ ನೇತೃತ್ವದ ಎಲ್ಲ ನಮ್ಮ ಪಕ್ಷದ ಹಿರಿಯ ನೇತೃತ್ವ ಮೇಲೆ ವಿಸಿಟ್ ಮಾಡಿ ಬರಲಿಕ್ಕೆ ನಮ್ಮೆಲ್ಲರೂ ಬರಲಿ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಬಾಜಿಗೆ 11 ಗಂಟೆ ನಾನು ಬರಬೇಕಾಗಿತ್ತು ಆ ಕಾರ್ಯಕ್ರಮದಲ್ಲಿ ಹೋಗೋಸ್ಕರ ತಡವಾಗಿ. ಆದರೆ ಇವತ್ತು ನಾವು ಶಾಸಕರಾಗಬೇಕಾದ್ರೆ ಇದೆಲ್ಲ ವೇದಿಕೆ ಮೇಲೆ ಕುಂತವರು, ಮುಂತಾದಲ್ಲಿ ಕುಂತವರು ಆಶೀರ್ವಾದ. ಆದರೆ ನನ್ನ ಮುಂದೆ ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಥವಾ ಸರಿ ಕೆಲಸ ಆಗ್ತಾ ಇದ್ದೇನೆ, ಆಗ್ತಾ ಇಲ್ಲ ಅಂತಕ್ಕಂಥ ಜನರಿಗೆ ತಿಳಿಸ್ಕೊಡ್ತಕ್ಕಂಥದ್ದು ಯಾರಿದ್ರು ಅದು ಪತ್ರಕರ್ತರು ಅಂತ ನಾವು ಹೇಳ್ಬೇಕಾಗ್ತದೆ. ನಾವು ಎಲ್ಲೇ ಒಂದು ಕೆಲಸ ಮಾಡಿದ್ರೆ ನಮ್ಮ ಒಬ್ಬನಿಗೆ ಗೊತ್ತಿರ್ಬೋದು, ಆದ್ರೆ ಇಡೀ ಜಿಲ್ಲೆ ತುಂಬಾ ಕ್ಷೇತ್ರ ತುಂಬಾ ಆದರೂ ಯಾರಿಗಾದ್ರೂ ಗೊತ್ತಾಗಬೇಕಾದ್ರೆ ಇವತ್ತು ಎಲ್ಲರೂ ಪತ್ರಗಳು ನೋಡ್ತೀವಿ. ನಾವು ಪತ್ರಕರ್ತರ ಅದಕ್ಕೆ ಕಳಿಸಿ ಮಾತ್ರ ನಾವು ಪತ್ರದ ಓದಿ ಶಾಸಕರು ಎಲ್ಲಿ ಅದರ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅದು ತಿಳ್ಕೋಬೇಕಾದ್ರೆ ಅದು ಪತ್ರಕರ್ತದೆ ಅಂತ ನಾವು ಹೇಳಬೇಕಾಗ್ತದೆ. ಈ ರೀತಿ ಅನೇಕ ಕೆಲಸಗಳು. ಧನ್ಯವಾದಗಳು, ಟ್ಯಾಕ್ಸ್ ಹೇಳಿದ್ದಾರೆ ಅವರಿಗೆ ತುಂಬುದು ಧನ್ಯವಾದಗಳು. ಮತ್ತೆ ಪತ್ರಕರ್ತರ ಧರ್ಮ, ಪತ್ರಿಕಾ ಬಗ್ಗೆ ಬಹಳ ವಿವರವಾಗಿ ಮಾತನಾಡಿದ್ದಾರೆ. ಮತ್ತೆ ನಮ್ಮೆಲ್ಲರ ಪತ್ರಕರ್ತರಿಗೆ ಒಂದು ಜೀವನವಾಗಿರ್ತಕ್ಕಂಥ ಒಂದು ಇನ್ಶೂರೆನ್ಸ್ ಕೊಡಿಸ್ತಕ್ಕಂಥ ಒಂದು ಆಶ್ವಾಸ್ ನೀಡಿದ್ದಾರೆ. ಹಾಗಾಗಿ ನಾವು ಶಾಬಾದ್ ತಾಲೂಕಾ ಪತ್ರಕರ್ತರ ಸಂಘದ ಪರವಾಗಿ ಅವರಿಗೆ ಧನ್ಯವಾದ ಹೇಳ್ತೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶಾಬಾದ್ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಎ ರಸೀದ್, ಮಲ್ಲಿನಾಥ್ ರಾವೂರ್, ವಾಸುದೇವ್ ಚೌಹಾಣ್, ಪರಶುರಾಮ್ ವೆಂಜನ್ಕರ್, ಫಾರೂಕ್ ಮಣ್ಣೂರ್, ಶಿವಪುತ್ರ ಕರ್ಣಿಕ್ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ತಾಲೂಕಿನ ಪತ್ರಕರ್ತರು, ಸಮಾಜ ಸೇವಕರು, ಶಿಕ್ಷಕರು, ಮಹಿಳೆಯರು, ಯುವಕರು, ಸಾಹಿತಿಗಳು, ವಿವಿಧ ಸಮುದಾಯಗಳ ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಶಶಿಕಾಂತ್ ಮಡಿವಾಳ, TV20 ಕನ್ನಡ, ಕಲಬುರಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.